ರಾಗಮಾಲಿಕಾ ಕಾರ್ಯಕ್ರಮದಲ್ಲಿ ಈಗ ಮಧ್ಯಮಾವತಿ ರಾಗ ಹೆಚ್ಚಿನವರಿಗೆ ಗೊತ್ತಿರುವಂಥ ರಾಗವೇ. ಏಕೆಂದರೆ ಇದು ದಿನನಿತ್ಯ ಮನೆಯಲ್ಲಿ ಭಜನೆ ಮಾಡುವಂಥ ರಾಗ. ಏಕೆಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ಬೀರುದ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ಬೀರುದ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದೇ ಮಧ್ಯಮಾವತಿ ರಾಗ. ಯಕ್ಷಗಾನದಲ್ಲಿ ಅನಾದಿಯಿಂದಲೂ ಇದ್ದಂಥ ರಾಗ. ಇದು ಗಂಡು ರಾಗ ಅನ್ಬೋದು. ಏಕೆಂದ್ರೆ ನೋಡಿ, ಈ ರಾಗಕ್ಕೆ ಹೇಗೆ ಒಂದು ಜನರ ಪ್ರತಿಕ್ರಿಯೆ, ಅಭಿಮಾನ ಎಷ್ಟಿದೆ ಅಂತ. ಕಾಳಿಂಗನವರು ಸತಿ ಸೀಮಂತಿನಿ ಪ್ರಸಂಗದಲ್ಲಿ ಒಂದು ಪದ್ಯವನ್ನ ಹಾಡಿದ್ದಾರೆ. ಇಲ್ಲಿ ಅದರ ಸಣ್ಣ ತುಣಕನ್ನ ನಾನು ಹೇಳೋ ಪ್ರಯತ್ನ ಮಾಡ್ತೇನೆ. ಈಗ ಬಂತು ಸ್ಮೃತೀಂದ್ರಪ್ಪ ಸುತೆಗೆ, ಬಂತು ಸ್ಮೃತೀಂದ್ರಪ್ಪ ಸುತೆಗೆ,